ಹಲೋ ಸ್ನೇಹಿತರೆ, ನಾನು ನಿಮ್ಮ ಬೆಳ್ಳಿ ಹುಡುಗ ಮಾತಾಡ್ತಾ ಇರೋದು. ಇವಾಗ ಈ ನ್ಯೂಲ್ಯಾಂಡ್ನ ನಾವು ಹೊಲ ಕುಯ್ಸೋಕ್ಕೆ ಅಂತ ಕರ್ಕೊಂಬಂದಿದ್ದೀವಿ. ಇದು ಸೆಟ್ ಮಾಡ್ಕೋತಾ ಇದ್ದಾರೆ ಸ್ನೇಹಿತರೆ. ಇವಾಗ ನೋಡಿ ಸ್ನೇಹಿತರೆ, ಈ ಗಾಡಿ 40 ಲಕ್ಷ ಅಂತೆ. ಒಂದು ಗಂಟೆಗೆ ಗಂಟೆಗಲ್ಲ, 1 ಎಕರೆಗೆ 3,500 ತಗೋತಾರೆ ಸ್ನೇಹಿತರೆ. ನೋಡಿ, ಅದು ಹಿಂದೆ ಇರುತ್ತೆ. ಈಗ ಇದನ್ನ ಮುಂದಕ್ಕೆ ಹಾಕೊಂಡು ಕುಯ್ತಾರೆ. ಏನು ಗೌಡ, ಹೊಲ ಕುಯ್ಸಕ್ಕೆ ಬಂದ? ಚೆನ್ನಾಗಿ ಕುಯ್ತದ? ಹಾಂ, ಇದಕ್ಕೆ ತಿರುಗಿ ಹೋಲೆ. ಈಗ ಹೇಳು, ಗಂಟೆಗೆ ಎಷ್ಟು ಅಂತೆ? ಹಾಂ, 3,500 ಅಂತಲ್ಲ ಎಕರೆಗಿದು? ಹಾಂ, ಕುಯ್ದು ಅವಾಗೆಲ್ಲ ಕಣ ಮಾಡಿವ್ರ, ಇವಾಗ ಯಾಕೆ ಎಲ್ಲ ಈ ಮಿಷಿನಲ್ಲಿ ಕುಯ್ಸ್ಬೇಕು? ಹಾಂ ಹಾಂ, ರಾಗಿ ಎಲ್ಲ ಚೆನ್ನಾಗಿ ಬರ್ತದ? ಹಾಂ, ಹೌದಾ? ಹಾಂ ಹಾಂ, ಸರಿ ಆಯಿತು, ಬನ್ನಿ ಸ್ನೇಹಿತರೆ. ಈಗ ಹಾಕೊಂಡ್ರು ಮಿಷಿನ್ನ, ಅವಾಗಲೇ ಸೆಟ್ ಆಗ್ತಿರ್ಲಿಲ್ಲ, ಈಗ ಸೆಟ್ ಮಾಡ್ಕೊಂಡ್ರು. ಈಗ ಯಾವ ಥರ ಕುಯ್ತದೆ ಅಂತ ನೋಡೋಣ ಬನ್ನಿ. ಶೇಖರಣ್ಣ, ನೀವೇನಕ್ಕೆ ಬಂದಿದ್ದು? ಹೊಲ ಕುಯ್ಸಕ್ಕ? ನಿಮ್ದು ಎಷ್ಟು ಎಕರೆ ಐತೆ? 15 ಎಕರೆ. ನೀವು ಇದೇ ಮಿಷಿನ ಕುಯ್ಸ್ತೀರಾ? ಬೇಕಾಗಿರೋದು. ಹಾಂ, ನೀವು ಒಮ್ಮೆರಡ? ನಮ್ದು ಇದೇ ಮಿಷಿನ್. ಹಾಂ, ಎಷ್ಟು ಎಕರೆ ಐತೆ ನಿಮ್ಮದು? 1.5 ಎಕರೆ. ಚೆನ್ನಾಗಿ ಕುಯ್ತದ ಮಿಷಿನು? ಸೂಪರ್. ಹಾಂ, ನೋಡಿ ಸ್ನೇಹಿತರೆ, ಇವರೆಲ್ಲ ಮಿಷಿನ್ಗೋಸ್ಕರನೇ ಕಾಯ್ತಾವ್ರೆ. ನೋಡಿ ಎಷ್ಟು ಜನ ಬಂದು ನಿಂತವ್ರೆ ಇಲ್ಲಿ, ಎಲ್ಲ ಈ ಮಿಷಿನ್ಗೋಸ್ಕರನೇ ಕಾಯ್ತಾವ್ರೆ. ಇವಾಗ ಇದೇ ಹೊಲನ ಕುಯ್ಯೋದು. ಈ ಮಿಷಿನಲ್ಲಿ ಹೊಲ ಕುಯ್ಬೇಕು ಅಂದರೆ ಸ್ನೇಹಿತರೆ, ತುಂಬಾ ಹೊಲಗಳು ಫ್ಲಾಟಾಗಿ 1 2 ಎಕರೆ 3 ಎಕರೆ ಉದ್ದ ಇರಬೇಕು. ಚಿಕ್ಕ ಚಿಕ್ಕ ಗುಂಡ್ಲಿದ್ರೆ ಮಿಷಿನ್ ಕಟ್ಟಾಗಲ್ಲ. ನೋಡಿ, ಈ ಥರ ಎಲ್ಲ ಫ್ಲಾಟಾಗಿರ್ಬೇಕು ಜಮೀನು. ಈ ಥರ ಇದ್ದರೆ ಬೇಗ ಉದ್ದ ಕುಯ್ತದೆ. ಚಿಕ್ಕ ತುಂಡುಗಳಿದ್ರೆ ಅದರಲ್ಲಿ ತಿರ್ಗೋಕ್ಕಾಗಲ್ಲ ಅಂತ ಹೇಳ್ತಾರೆ, ತಿರ್ಗೋಕ್ಕಾಗಲ್ಲ ಅಂತ ಹೇಳ್ತಾರೆ. ಮಿಷಿನ್ ಯಾಕೋ ಸೆಟ್ ಆಗ್ತಿಲ್ಲ. ಇವತ್ತು ಸೆಟ್ ಮಾಡ್ತಾವ್ರೆ. ನೋಡಿ, ಈಗ ನನ್ನ ಫ್ರೆಂಡ್ ಹೋಗಿ ಚೆಕ್ ಮಾಡ್ತಾನೆ. ಬಿಸಿಲು ಹತ್ತದ ಮೇಲೆ ಕುಯ್ಸ್ಬೇಕು, ಯಾಕೆ ಅಂದರೆ ಇಬ್ಬಣಿ ಬಿದ್ದಿರುತ್ತೆ. ಇಬ್ಬಣಿ ಬಿದ್ದಿದ್ರೆ ಅದು ಬಿಡಲ್ಲ ಮಿಷಿನಾಗ ಕುಯ್ಬೇಕಾರೆ. ಸ್ವಲ್ಪ ಬಿಸಿಲು ಹತ್ತಿ ನೋಡಿ, ಇವಾಗ ಬಿಸಿಲು ಬೇರೆ ಚೆನ್ನಾಗಿ ಬಂದೈತೆ. ಅಲ್ಲೇ 10 ಗಂಟೆ ಆಯಿತು. ನೋಡಿ, ಆ ಥರ ಇಸ್ಕಿ ನೋಡಿ ಚೆನ್ನಾಗಿ ರಾಗಿ ಬಿಡ್ತೈತೆ ಅಂದರೆ ಕುಯ್ಸ್ಬೇಕು. ಚೆನ್ನಾಗಿ ಒಣಗೈತೆ ಹುಡುಗ, ಕುಯ್ಸ್ಬೋದಾ? ಹಾಂ ಹಾಂ, ನೋಡಿ ಎಲ್ಲ ಒಣಗೈತೆ ಸ್ನೇಹಿತರೆ. ಇದಾದಮೇಲೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿಂದ ಪೂರ್ತಿ 7-8 ಎಕರೆ ಫ್ಲಾಟ್ ಪೂರ್ತಿ ಕುಯ್ಸ್ಬೇಕು. ನೋಡ್ತಾನೆ ನಮ್ಮ ಹುಡುಗ ಚೆನ್ನಾಗಿ ಒಣಗದ ಹೆಂಗೆ ಅಂತ. ಇಲ್ಲಾಂದರೆ ಎಲ್ಲ ಹಿಂದೆ ಹೋಗ್ಬಿಡುತ್ತೆ ರಾಗಿ. ಎಲ್ಲಿ ಚೆನ್ನಾಗಿ ಒಣಗದ ನೋಡ್ಬೋದು ಸ್ನೇಹಿತರೆ, ಚೆನ್ನಾಗಿ ಒಣಗೈತೆ ರಾಗಿ. ನೋಡೋಣ ಯಾವ ರೀತಿ ಕುಯ್ತದೆ ಅನ್ನೋದನ್ನ ನೋಡೋಣ. ನೋಡಿ ಸ್ನೇಹಿತರೆ, ಈ ಥರ ಹುಲ್ ಬಿದ್ದೈತೆ. ನೋಡೋಣ, ಹುಲ್ಲೆಲ್ಲ ನುಚ್ಚಾಗದ? ನುಚ್ಚಾಗಿಲ್ವಾ? ಚೆನ್ನಾಗೈತೆ ಹುಲ್ಲು. ಕೆಳಗಡೆ ಏನೋ ರಾಗಿ ಪಾಗಿ ಏನೋ ನಾಚ್ಕಾಕೈತೆ ನೋಡು. ನೋಡು, ಇಲ್ಲೆಲ್ಲ ಹಾಕೈತೆ. ಹಾಂ, ಹೌದಾ? ತೆನೆ ಏನು ಬಿಡ್ತಿಲ್ಲ ತಾನೇ? ನೋಡಿ ಸ್ನೇಹಿತರೆ, ಒಂದು ಸತಿಗೆ ಇಷ್ಟೆಲ್ಲ ಕವರ್ ಆಗುತ್ತೆ. ನೋಡಿ, ಈಗ ಮಿಷಿನಲ್ಲಿ ಕುಯ್ತಾ ಇದೆ. ಕುಯ್ಕೊಂಡು ಮುಂದೆ ಬರುತ್ತೆ. ನೋಡೋಣ, 1 ಎಕರೆನ 1/2 ಅವರ್ಗೆ ಕುಯ್ದು ಬಿಡ್ತದೆ ಸ್ನೇಹಿತರೆ ಇದು ಈ ಮಿಷಿನ್ನು. ನೋಡಿ, ಇವರೆಲ್ಲ ಕರ್ಕೊಂಡೋಗಿ ಕುಯ್ಸೋಕ್ಕೆ ಅಂತಲೇ ಕಾಯ್ತಾವ್ರೆ. ನಮ್ಮದು ಕೂಡ ಇವಾಗ ಕರ್ಕೊಂಡೋಗಿ ನಾವು ಕುಯ್ಸ್ಬೇಕು. ಸ್ನೇಹಿತರೆ, ಗುಣಿ ಬಿದ್ದೈತೆ ಅಂತ ನಮ್ಮ ಹುಡುಗ ಅವ್ರನ್ನ ಗಾಡಿ ಸ್ಟಾಪ್ ಮಾಡ್ಬಿಟ್ಟು ಕೇಳ್ದ. ಅದಕ್ಕೆ ಅವ್ರು ಹೇಳ್ತಾರೆ ಅಂದರೆ, ಅದೇನಂದರೆ ಉಗ್ಲು ಅದೆಲ್ಲ ಬೀಳ್ತೈತೆ, 1% 2% ಕೆಳಗೆ ಬೀಳ್ತೈತೆ ಅಂತ ಹೇಳ್ತಾನೆ. ಅದಕ್ಕೆ ನಿಧಾನಕ್ಕೆ ಕುಯ್ರಿ ಅಂತ ನಮ್ಮ ಹುಡುಗ ಹೇಳ್ದ. ಇಲ್ಲಪ್ಪ, ನಿಧಾನಕ್ಕೆ ಕುಯ್ತಾ ಇರೋದು ನಾವು, ಸ್ವಲ್ಪ ಅಷ್ಟು ವೇಸ್ಟೇಜ್ ಹೋದೇ ಹೋಗುತ್ತೆ ಅಂತ ಹೇಳ್ತಾವ್ರೆ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಕುಯ್ಸಲೇಬೇಕು. ಸ್ವಲ್ಪ ಒಂದು 10% ಅನ್ಕೋ ವೇಸ್ಟೇಜ್ ಆಗೇ ಆಗುತ್ತೆ.
ಏನು ಮಾಡೋಕ್ಕಾಗುತ್ತೆ, ಕುಯಿಸ್ಲೇಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವರೇ ಡ್ರೈವರು ಇನ್ನೊಬ್ರು. ಇವ್ರು ಅವಲೇ ಎಳೆದ್ಬಿಟ್ರು ನೋಡಿ. ಈಗ ಇನ್ನೊಬ್ಬ ಡ್ರೈವರು ಹೊಲ ಕುಯ್ತಾನೆ. ಇವ್ರ ಹತ್ರ ಬನ್ನಿ ಕೇಳೋಣ ಯಾವ ಕಡೆಯಿಂದ ಬಂದವ್ರೆ, ರಾಗಿ ಮಿಷಿನ್ ಇದು ಏನೇನು ಕುಯ್ತಾರೆ ಅಂತ. ಬಾಯ್ ಕಿಧರ್ से आए हो? पंजाब से पंजाब से आए हो? इधर क्या करने आए हो? ये रागी काटने आए और हाँ, रागी कितना एकड़ को कितना पैसे लेते हैं? इधर 3500 रुपये एकड़ है हाँ हाँ खड़ा हुआ, आड़ा बड़ा 4000। हाँ हाँ। गाड़ी किधर का है? गाड़ी अपना आंध्रा का। आंध्रा का गाड़ी है। तुम ड्राइवर पंजाब से आए हो? हाँ हाँ हाँ। इधर इधर काट के किधर जाते हैं? काट के इधर ही रहते हैं, इधर आंध्रा काटेंगे, इधर कर्नाटका लगाएंगे, फिर अपना ये सब इधर ही चलेगा काम। हाँ हाँ, रागी का सीजन चलेगा 4 महीना। हाँ हाँ 4 महीना चलेगा। हाँ 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 उसके बाद फिर और जाएगा, और भी फसल आएगी, तुअर काटेंगे, हाँ। तुअर काट के फिर चना वना सब काट देंगे। सब करते हैं। हाँ हाँ। तुम्हारा नाम क्या है? मेरा हाँ कप्तान। हाँ? कप्तान कप्तान। हाँ हाँ ऐसे नाम तो गुरप्रीत सिंह है। हाँ गाड़ियों पे बोलते हैं कोई कप्तान, कोई गोभी, कोई जैसे नाम बोल, अलग अलग नाम लगे। ऐसी गाड़ी पे जाओ जिसका नाम पसंद है वही रखिए। हाँ हाँ। हमें कोई दिक्कत नहीं, जो मर्जी नाम रखो। हाँ, उधर से कितना गाड़ी आए इधर काटने? कर्नाटका से हाँ, तुम हमारी गाड़ी यहाँ 5 चल रही। 5 गाड़ी चल रहे इधर रागी काटने के लिए। हाँ हाँ। ನೋಡಿ ಸ್ನೇಹಿತರೆ, 5 ಗಾಡಿ ಬಂದವಂತೆ ಇವ್ರವು. ಒಟ್ಟು 5 ಗಾಡಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ರಾಗಿ ಹೊಡಿತಾವಂತೆ. ರಾಗಿ ಹೊಡೆದ್ಮೇಲೆ ಇಲ್ಲಿ ಅವರು ಬೇರೆ ಇದಕ್ಕೆಲ್ಲ ಹೋಗ್ತೀವಿ. ಜೋಳ ಮತ್ತು 4 ತಿಂಗಳು ರಾಗಿ ಹೊಡಿತೀವಿ. ಆಮೇಲೆ ಜೋಳ, ತೊಗರಿ, ಭತ್ತ ಎಲ್ಲ ಹೊಡಿತೀವಿ. ಹಾಂ ಕರೆಕ್ಟ್ ಹೌದು. हाँ ओके ओके। नाश्ता वाला। हाँ हाँ हाँ, ये अलग है। हाँ, ये काट के उधर का करना है, एक ही है। हाँ एक का। हाँ बताते ಓಕೆ ಮಾಡಿ. ಇದಾದ್ಮೇಲೆ ಇನ್ಯಾವ್ದು ಕೊಯ್ಬೇಕು ಅಂತ ಕೇಳ್ತಾವ್ರೆ. ಇದಾದ್ಮೇಲೆ ಅದನ್ನ ಕೊಯ್ಬೇಕು ಅಂತ ತೋರಿಸ್ತಾ ಇದೆ ನೋಡಿ. ನೋಡಿದ ಆ ಕಡೆ ಕೊಯ್ಬೇಕು. ಇದರಲ್ಲಿ ಎಲ್ಲಾನು ಕೂಗ್ತಾರಂತೆ ಸ್ನೇಹಿತರೆ. ಇವರು ಜೋಳ, ರಾಗಿ, ಭತ್ತ ಎಲ್ಲನೂ ಕೊಯ್ತೀವಿ. ಎಲ್ಲ ಕಡೆಗೂ ಹೋಗ್ತೀವಿ ನಾವು ಅಂತ ಹೇಳ್ತಾವ್ರೆ. ಏನೋ ನಮ್ಮ ಕಡೆ ಬಂದಿದ್ದರಿಂದ ತುಂಬಾ ಉಪಯೋಗ ಆಗೈತೆ. ನೋಡಿ ಸ್ನೇಹಿತರೆ, ಇದು ಲಾರಿ ಇಂಜಿನ್ ಗಾಡಿ ಊದ್ಕೊಬಿಟ್ಟಿದೆ. ಅದಕ್ಕೆ ಇನ್ನೊಂದು ಟ್ರ್ಯಾಕ್ಟರ್ ಇಂಜಿನ್ ಗಾಡಿ ತಗೊಂಡ್ಬರ್ತಾ ಇದ್ದಾರೆ ನೀವಕ್ಕೋಸ್ಕರ. ಹೋಗ್ಬಿಡು ಊದ್ಕೊಬಿಡು. ಹೋಗ್ಬಿಡು, ಇಲ್ಲೇ ತಿರ್ಸ್ಕೊಂಡು ಮಾಡ್ಕೋಗಿ ಇನ್ನು ಅದ್ಮೇಲೆ ತಲೆ ಕೆಡ್ಸ್ಕೊಬೇಡ. ಈಗ ಇದನ್ನ ರಿವರ್ಸಲ್ ಆಗ್ತಾ ಇರುತ್ತೆ ಇದೆ ಎಳೆಯಕ್ಕೋಸ್ಕರ.